ಎಸ್, ಜಯಂತ್ ಇಸ್ ಬ್ಯಾಕ್. ನೋಡಿ, ಇಷ್ಟು ದಿವಸ ನಾವು ಯಾವ್ಯಾವ ಮೀಟಿಂಗ್ಸ್ನ ಹೋಲ್ಡ್ನಲ್ಲಿ ಇಟ್ಟಿದ್ವಿ, ನಾಳೆ ಅದ್ರ ಬಗ್ಗೆ ಒಂದು ಬ್ರೀಫಿಂಗ್ ಮಾಡೋಣ. ಲೆಟ್ಸ್ ಟೇಕ್ ಥಿಂಗ್ಸ್ ಫಾರ್ವರ್ಡ್. ಆಲ್ ರೈಟ್, ನಾನು ನಾಳೆ ಬರ್ತೀನಿ ಆಫೀಸ್ಗೆ. ಥ್ಯಾಂಕ್ ಯು. ಜಯಂತ್, ಈಗ ನಿನ್ಗೆ ತುಂಬ ಖುಷಿ ಆಯ್ತಾ? ಯಾರು ಮನೆಗೆ ಬರೋದಿಲ್ಲ ಅಂದ್ಕೊಂಡಿದ್ಯೋ ಅವ್ರ ಮನೆಗೆ ಬಂದಾಯಿತು, ಮನೆ ದೀಪ ಹಚ್ಚಿ ಆಯಿತು ಅಲ್ವಾ? ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಶಾಂತಮ್ಮ, ನಾನು ಹುಚ್ಚನ ಹಾಕಿ ಕಾಯ್ತಿದ್ದು ಇದೇ ಕ್ಷಣಕ್ಕೆ ಅಲ್ವಾ? ನಾನು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೆ, ಜ್ಞಾಪಕ ಇದೆಯಾ? ನನ್ನ ಚಿನ್ನು ಮರಿ ಜೊತೆ ನಾನು ಒಂದ್ಸಲಿ ಮಾತಾಡಿದ್ರೆ ಸಾಕು, ಅವ್ರು ಖಂಡಿತ ಒಪ್ಕೊಂಡು ನನ್ನ ಜೊತೆಗೆ ವಾಪಸ್ ಬರ್ತಾರೆ ಅಂತ. ನೋಡಿದ್ರ, ಹಾಗೆ ಆಯ್ತು. ಶಾಂತಮ್ಮ, ಇದ್ರಿ ನನಗೆ ಗೊತ್ತಾಗುತ್ತೆ ನೋಡಿ, ನನ್ನ ಚಿನ್ನು ಮರಿಗೆ ನನ್ನ ಮೇಲೆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಈಗ ನೋಡಿ, ಮನೆಗೆ ಬಂದರು, ಖುಷಿಯಾಗಿ ಅವರೇ ಜವಾಬ್ದಾರಿನೂ ವಹಿಸ್ಕೊಂಡ್ರು. ನನಗಿನ್ನೇನು ಬೇಕು ಶಾಂತಮ್ಮ? ನನಗನ್ನಿಸ್ತಾ ಇದೆ ಪ್ರಪಂಚದ ಖುಷಿ ಎಲ್ಲ ಈಗ ಬರೀ ನನ್ನಲ್ಲೇ ಅಡಗಿದೆ ಅಂತ. ಐ ಆಮ್ ವೆರಿ ಲಕ್ಕಿ ಗೈ ಶಾಂತಮ್ಮ, ಅಲ್ವಾ? ಹೌದು ಕಣಪ್ಪ, ಜಾನು ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಏನಾಗ್ತಿತ್ತೋ ಏನೋ, ಆದರೆ ಅವಳು ಹಳೇದನ್ನೆಲ್ಲ ಮರೆತು ನಿನ್ನ ಜೊತೆ ಬದುಕು ನಡೆಸಬೇಕು ಅಂತ ಬಂದಿದ್ದಾಳೆ. ಹೌದು ಶಾಂತಮ್ಮ. ಶಾಂತಮ್ಮ ನೋಡಿ, ಅವರೊಬ್ಬರು ಈ ಮನೇಲಿದ್ರೆ ಸಾಕು, ಇಡೀ ಜಗತ್ತನ್ನು ಗೆದ್ದುಬಿಡ್ತೀನಿ. ನಮ್ಮ ಬಾಳನ್ನ ಮತ್ತೆ ಬಂಗಾರ ಮಾಡ್ತೀನಿ. ಅವರು ನನ್ನ ಜೀವಾಳ, ಉಸಿರು, ಸರ್ವಸ್ವ ಅಂತ ಅವ್ರಿಗೆ ಅರ್ಥ ಆಯ್ತಲ್ಲ ಶಾಂತಮ್ಮ. ಚಿನ್ನು ಮರಿ ಇಲ್ಲದೆ ಇದ್ದಾಗ ಈ ಮನೆ ಕತ್ತಲು ಗವಿ ಆಗೋಗಿತ್ತು. ಈಗ ನೋಡಿ, ಅವರು ಬಂದಿರೋದ್ರಿಂದ ಬೆಳಕಿನ ಪ್ರೇಮ ಲೋಕ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಜಾನ್ವಿಯವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಶಾಂತಮ್ಮ, ನಾನು ಅವರಿಂದ ದೂರ ಇದ್ದೀನಿ ಅಂತ ಎಷ್ಟು ನೋವು ಪಟ್ಟಿದ್ದೀನೋ, ಅವರು ನನ್ನಿಂದ ದೂರ ಇದ್ದು ಅಷ್ಟೇ ನೋವು ಅನುಭವಿಸಿದ್ದಾರೆ ಅನಿಸುತ್ತೆ. ಅದಕ್ಕೆ ನೋಡಿ, ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಜೀವನ ಮಾಡಬೇಕು ಅಂತ ಈಗ ಎಲ್ಲದನ್ನೂ ಒಪ್ಕೊಂಡು ಬಂದಿದ್ದಾರೆ. ನಾನು ಬಯಸೋದು ಅದನ್ನೇ ಅಪ್ಪ. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆ ಬೇರೆ ಆಗೋದು ಏನು ಚೆನ್ನಾಗಿರುತ್ತೆ ಹೇಳು? ನೋಡು, ಏನೇ ಆದರೂ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ನಾವು ಜೊತೆಯಲ್ಲೇ ಜೀವನ ಸಾಗಿಸ್ತೀವಿ ಅನ್ನೋ ಹಠ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸರಿಯಾಗಿ ಹೇಳಿದ್ರಿ ಶಾಂತಮ್ಮ. ನಾನು ಇಷ್ಟು ದಿವಸ ಅವರನ್ನು ಹುಚ್ಚನ್ನ ಹಾಕಿ ಪ್ರೀತಿ ಮಾಡಿದೆ, ಆದರೆ ಈ ಕುರುಡು ಪ್ರೇಮದಿಂದ ಅವ್ರಿಗೆ ನೋವಾಯಿತು ಅಂತ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಕುರುಡು ಪ್ರೀತಿಯಿಂದ ಅವ್ರಿಗೆ ಸ್ವಲ್ಪ ನೋವಾಗಿರೋದು ನಿಜ. ಇನ್ನು ಮುಂದೆ ನಾನು ಹಾಗೆ ನೋಡ್ಕೊಳ್ಳಲ್ಲ ನೋಡಿ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಆದರೆ CCTV ಕಣ್ಣಲ್ಲಲ್ಲ ಅಷ್ಟೇ. ನನಗಂತೂ ತುಂಬ ಖುಷಿ ಆಗ್ತಿದೆ ಜಯಂತ್. ಪ್ರತಿಯೊಂದು ಹೆಣ್ಣು ಬಯಸೋದು ನಿನ್ನಂಥ ಗಂಡನೇ. ಪ್ರೀತಿ ಮಾಡುವಾಗ ತುಂಬ ಹುಷಾರಾಗಿರಬೇಕು. ಅತಿಯಾದ ಪ್ರೀತಿ ಉಸಿರು ಕಟ್ಟೋ ಥರ ಇರುತ್ತೆ, ಅದ್ರ ಕಡೆ ಗಮನ ಇರಲಿ. ತಂದೆ ತಾಯಿ ಅಣ್ಣಂದಿರನ್ನ ಅಕ್ಕಂದಿರನ್ನ ಎಲ್ಲರೂ ಬಿಟ್ಟು ನಿನ್ನ ಜೊತೆ ಬಂದಿದ್ದಾಳೆ. ಅವ್ರಿಗೆಲ್ಲರೂ ಪ್ರೀತಿ ಮರೆಸುವಂಥ ಪ್ರೀತಿ ನೀನು ಅವ್ರಿಗೆ ಕೊಡಬೇಕು. ಖಂಡಿತ ಶಾಂತಮ್ಮ, ನಾನು ಮುಂಚೆ ತಪ್ಪು ಮಾಡಿದ್ದೀನಿ ನಿಜ, ಆದರೆ ಇನ್ನು ಮುಂದೆ ಆ ಥರ ನಡ್ಕೊಳ್ಳೋದಿಲ್ಲ. ಅವ್ರಿಗೆ ಹೇಗೆ ಬೇಕೋ, ಅವ್ರಿಗೆ ಹೇಗೆ ಅನಿಸುತ್ತೋ ಹಾಗೆ ಇದ್ಬಿಡ್ತೀನಿ. ಸರಿ, ನಾನು ಒಂದೆರಡು ದಿನ ಮನೆಗೆ ಹೋಗಿ ಬರ್ತೀನಿ. ಯಾಕೆ ಶಾಂತಮ್ಮ? ಇದುವರೆಗೂ ನೀನು ಒಬ್ಬನೇ ಇದ್ದೆ, ನಿನ್ನ ನೋಡ್ಕೊಳ್ಕೋಸ್ಕರ ನಾನು ಇಲ್ಲಿದ್ದೆ. ಈಗ ನಿನ್ನ ಹೆಂಡತಿ ಬಂದಿದ್ದಾಳೆ, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ನೀವಿಬ್ಬರು ಖುಷಿಯಾಗಿರಿ.